2017ರಲ್ಲಿ ಮಂಗಳೂರು ಚಲೋ ಅಂತ ಹೇಳಿ ಮಂಡ್ಯದಿಂದ ಜನ ಯಾತ್ರೆ ಹೊರಟಿದ್ರು. ಅದೊಂದು ಕೇಸ್ ಆಗಿತ್ತು, ಕ್ಲೋಸ್ ಆಗಿತ್ತು. ಈಗ ಮತ್ತೆ ರೀಓಪನ್ ಆಗಿದೆ 17 ಜನ ಮೇಲೆ ಹಿಂದೂಗಳ ಕಾರ್ಯಕ್ರಮ. ಹಿಂದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ 25-30 ಜನ ಹಿಂದೂ ಕಾರ್ಯಕರ್ತ ಹತ್ಯೆ ಆಗಿತ್ತು. ಈ ಸರ್ಕಾರ ಹೊಸ ಬಂದಂತ ಕರೆದ 6-7 ತಿಂಗಳಲ್ಲಿ ಅನೇಕ ಕೇಸ್ಗಳನ್ನು ಹಳೆ ಇದನ್ನ ರೀಓಪನ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ತಂತ್ರವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಹೆದರತಕ್ಕಂಥ ಪ್ರಶ್ನೆ ಇಲ್ಲ. ಹಿಂದೂ ಕಾರ್ಯಕರ್ತರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ಇವೆಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸ್ತಾರೆ. ನಾವು ಕೂಡ ಅವ್ರ ಜೊತೆ ಗಟ್ಟಿಯಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿರ್ತದೆ. ಬೀದರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಭಗವಂತ ಖೂಬಾ ವಿರುದ್ಧವಾಗಿ ಶಾಸಕರೆಲ್ಲ ಅಭಿಪ್ರಾಯ ಹೇಳಿದ್ದಾರೆ. ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳು ಸವಿಸ್ತಾರ ಚರ್ಚೆಗಳು ಆಗಿದೆ. ಏನಣ್ಣ ಆಗ್ತಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು. 2017ರಲ್ಲಿ ಮಂಗಳೂರು ಚಲೋ ಅಂತ ಹೇಳಿ ಮಂಡ್ಯದಿಂದ ಜನ ಯಾತ್ರೆ ಹೊರಟಿದ್ರು. ಅದೊಂದು ಕೇಸ್ ಆಗಿತ್ತು, ಕ್ಲೋಸ್ ಆಗಿತ್ತು. ಈಗ ಮತ್ತೆ ರೀಓಪನ್ ಆಗಿದೆ 17 ಜನ ಮೇಲೆ ಹಿಂದೂಗಳ ಕಾರ್ಯಕ್ರಮ. ಹಿಂದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ 25-30 ಜನ ಹಿಂದೂ ಕಾರ್ಯಕರ್ತ ಹತ್ಯೆ ಆಗಿತ್ತು. ಈ ಸರ್ಕಾರ ಹೊಸ ಬಂದಂತ ಕರೆದ 6-7 ತಿಂಗಳಲ್ಲಿ ಅನೇಕ ಕೇಸ್ಗಳನ್ನು ಹಳೆ ಇದನ್ನ ರೀಓಪನ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ತಂತ್ರವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಹೆದರತಕ್ಕಂಥ ಪ್ರಶ್ನೆ ಇಲ್ಲ. ಹಿಂದೂ ಕಾರ್ಯಕರ್ತರಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ಇವೆಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸ್ತಾರೆ. ನಾವು ಕೂಡ ಅವ್ರ ಜೊತೆ ಗಟ್ಟಿಯಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿರ್ತದೆ. ಬೀದರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಭಗವಂತ ಖೂಬಾ ವಿರುದ್ಧವಾಗಿ ಶಾಸಕರೆಲ್ಲ ಅಭಿಪ್ರಾಯ ಹೇಳಿದ್ದಾರೆ. ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಗಳು ಸವಿಸ್ತಾರ ಚರ್ಚೆಗಳು ಆಗಿದೆ. ಏನಣ್ಣ ಆಗ್ತಿದ್ರೆ ತಕ್ಷಣ ನಿಮಗೆ ತಿಳಿಸ್ತೇವೆ. ಥ್ಯಾಂಕ್ ಯು.